ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಶ್ಯಾಮಾ, ಈಗ ನಾವು ಮಗುನ ಹುಡ್ಕೋದಕ್ಕೆ ಹೊರಟಿದೀವಿ, ಬಟ್ ನಮ್ಮ ಹತ್ರ ಯಾವ ಇನ್ಫಾರ್ಮೇಶನ್ ಇಲ್ಲ. ಆ ಮಗು ಎಲ್ಲಿದೆ, ಯಾರ ಜೊತೆ ಇದೆ? ಅಟ್ ಲೀಸ್ಟ್ ಯು ಗೈಸ್ ನೋ ದ ಡಾಕ್ಟರ್, ರೈಟ್? ಡಾಕ್ಟರ್ ಬಗ್ಗೆ ಗೊತ್ತಾದ್ರೆ ನಾನು ಹೇಳಿದ ಸುಳ್ಳು ಆಚೆ ಬರುತ್ತೆ. ಆ ಡಾಕ್ಟರ್ ಯಾರು? ರಾಮ್, ಆ ಮಗು ನಮ್ಮಿಂದ ದೂರ ಆಗೋದಕ್ಕೆ ಡಾಕ್ಟರ್ ಕೂಡ ಇನ್ವಾಲ್ವ್ ಆಗಿದ್ದಾರೆ ಅಂತ ನನಗೆ ಡೌಟ್ ಇದೆ. ಸೊ ಅವ್ರ ಹಿಂದೆ ಹೋಗಿ ಏನೂ ಯೂಸ್ ಇಲ್ಲ. ಆಕ್ಚುಲಿ ಚಾಂದಿನಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡೋದಕ್ಕೆ ಟ್ರೈ ಮಾಡಿದಾಳೆ, ಬಟ್ ಏನೋ ಬೈದ್ ಕಳಿಸ್ಬಿಟ್ರಂತೆ. ಸೊ ನಮ್ಗಿನ್ಯಾವುದೂ ಹೋಪ್ಸ್ ಇಲ್ಲ. ಹೌ ಡು ವಿ ಫೈಂಡ್ ಔಟ್? ಐ ಡೋಂಟ್ ನೋ, ಬಟ್ ನಾನಂತೂ ಹೋಪ್ಸ್ ಕಳ್ಕೊಳ್ಳೋಲ್ಲ ರಾಮ್. ನನಗೆ ನನ್ನ ಮಗು ಬೇಕೇ ಬೇಕು. ಆ ಸೆರಗಸಿ ಮದರ್ ಅಡ್ರೆಸ್, ಬೈ ಎನಿ ಚಾನ್ಸ್ ಕಾಂಟ್ರಾಕ್ಟ್ ಡೀಟೇಲ್ಸ್ ಏನಾದ್ರು? ಕಾಂಟ್ರಾಕ್ಟ್ ಪ್ರಕಾರ ಮದರ್ನ ಭೇಟಿ ಮಾಡೋಗೆ ಇಲ್ವಲ್ಲ ರಾಮ್. ಇವು ನನಗಂತೂ ಗೊತ್ತಾಗ್ತಾ ಇಲ್ಲ. ಆ ಕಾಂಟ್ರಾಕ್ಟ್ ಪೇಪರ್ ಏನಾದ್ರು ಸಿಕ್ಕಿದ್ರೆ ಇಲ್ ಬಿ ಹೆಲ್ಪ್ಫುಲ್ ಅಲ್ವಾ? ಆ ಪೇಪರ್ಸ್ ನಮ್ಮ ಹತ್ರ ಇದೆಯೋ ಇಲ್ವೋ ಅನ್ನೋದು ನೆನಪಾಗ್ತಾ ಇಲ್ಲ. ಮಗು ಬದುಕಿಲ್ಲ ಅಂತ ಗೊತ್ತಾದ್ಮೇಲೆ ಅದೆಲ್ಲ ವೇಸ್ಟ್ ಅಂತ ಅನಿಸಿತ್ತು. ಹಾಗಂತ ಅದನ್ನೇನು ಹರಿದು ಬಿಸಾಕಿದೀವಿ ಅಂತಲ್ಲ, ಬಟ್ ಏನೋ ಅಲ್ಲ ಕಣೋ, ಮನೇಲಿ ಯಾವ್ದಾದ್ರು ಡಾಕ್ಯುಮೆಂಟ್ಸ್, ಫೈಲ್ಸ್ ಜೊತೆ ಸೇರ್ಕೊಂಡಿರ್ಬೋದು. ಇಫ್ ಯು ಗೈಸ್ ಫೈಂಡ್ ಇಟ್ ಔಟ್, ಇಲ್ ಬಿ ರಿಯಲಿ ಹೆಲ್ಪ್ಫುಲ್. ವಿ ಕುಡ್ ಹ್ಯಾವ್, ಬಟ್ ನಾವು ಇಷ್ಟು ದಿನ ಇದು ಮನೆಗೆ ಈಗ ಹೋಗೋ ಹಾಗೆ ಇಲ್ವಲ್ಲ. ಅಂದ್ರೆ ಶ್ಯಾಮ, ಏನಾಯ್ತು? ಏನೂ ಇಲ್ಲ ರಾಮ್. ಡಿಫ್ರೆನ್ಸಸ್ ಆಫ್ ಒಪಿನಿಯನ್ ಇರೋ ಕಡೆ ಇರೋದು ಕಷ್ಟ ಅಂತ ಅನಿಸ್ತು. ಹಾಗಾಗಿ ನಾವಿಬ್ರು ಬೇರೆ ಮನೆ ಮಾಡೋಣ ಅಂತ ಮನೆ ಬಿಟ್ಟು ಬಂದಿದ್ದೀವಿ. ಅಲ್ಲ ಕಣೋ, ಇದನ್ನೆಲ್ಲ ನನ್ನ ಹತ್ರ ಹೇಳೇ ಇಲ್ವಲ್ಲೋ. ಸಾರಿ ಕಣ, ಹೇಳಬಾರ್ದು ಅಂತೇನೂ ಇಲ್ಲ, ಬಟ್ ಇಟ್ಸ್ ಓಕೆ ಕಣೋ, ನಂಗೆಲ್ಲ ಅರ್ಥ ಆಗುತ್ತೆ. ಈಗ ನೀವು ಹೊಸ ಮನೆ ಹುಡುಕೋ ಅವಶ್ಯಕತೆ ಯಾವುದು ಬೇಡ. ನಿಮ್ಮ ಮಗು ನಿಮಗೆ ಸಿಗೋ ತನಕ ನೀವು ಇದೇ ಮನೇಲಿ ಇರ್ಬೋದು. ಐ ಮೀನ್ ಇರಬೇಕು. ನೋ, ನಾವು ಇವತ್ತು ಹಬ್ಬಕ್ಕೆ ಅಂತ ಬಂದಿದ್ದೆ ಅಷ್ಟೇ ರಾಮ್. ಯಾ, ಹಬ್ಬ ಮುಗೀತಲ್ಲ, ವಿಲ್ ಲೀವ್ ನಾವು. ಅಲ್ಲ ಕಣೋ, ಇನ್ನು ಮನೆನೇ ಹುಡುಕಿಲ್ಲ ಅಂತ ಹೇಳ್ತಾ ಇದ್ದೀರಾ. ಲಿಸನ್, ಅದೆಲ್ಲ ಗೊತ್ತಿಲ್ಲ, ನೀವಿಬ್ರು ಇಲ್ಲೇ ಇರ್ಬೇಕಷ್ಟೆ. ಇಷ್ಟೊಂದು ಯೋಚನೆ ಮಾಡೋದು ಏನೋ ಇದೆ ಮರಯ. ಹಾಗಲ್ಲ ರಾಮ್, ನಾವಿಲ್ಲಿದ್ದು ನಿಮಗೆ ತೊಂದರೆ ಕೊಡಲ್ಲ. ಆಗಾಗ ಬರ್ತಾ ಇರ್ತೀವಿ ಕಣೋ. ರೆಂಟೆಡ್ ಹೌಸ್ ಹುಡ್ಕೋದೇನು ಕಷ್ಟನಾ? ಈಗಿಂದ ಹೀಗೆ ಸಿಗುತ್ತಪ್ಪ. ಅಲ್ಲ, ನೀವಿಬ್ರು ಯಾಕೆ ಇಷ್ಟೊಂದು ಮುಜುಗರ ಪಡ್ತಾ ಇದ್ದೀರಾ? ನೀವಿಬ್ರು ಇಲ್ಲೇ ಇದ್ರೆ ಮಗುನ ಹುಡ್ಕೋದಕ್ಕೆ ತುಂಬಾ ಈಸಿ ಆಗುತ್ತೆ. ಮುತ್ತೈದೆ ಬಾಗ್ನ ತಗೋ, ಸಾವಿತ್ರಿ ಬಾಗ್ನ ಕೊಡು. ಮುತ್ತೈದೆ ಬಾಗ್ನ ಕೊಡು, ಸಾವಿತ್ರಿ ಬಾಗ್ನ ತಗೋ. 3 ವರ್ಷ ಮುತ್ತೈದೆ ಸಾವಿತ್ರಿಯಾಗಿ ಚೆನ್ನಾಗಿರಮ್ಮ. ರಾಮ್ ಹೇಳ್ತಾ ಇದ್ರು ನಿಮ್ಮಿಬ್ರನ್ನ ಮನೆಗೆ ಕರ್ಕೊಂಡು ಬರಬೇಕು ಅಂತ. ನೀವು ನನ್ನ ಜೊತೆನೆ ಬಂದ್ಬಿಡಿ, ಆಗ ರುದ್ರಪ್ರತಾಪ್ದು ಭಯ ಇರಲ್ಲ. ಅಯ್ಯೋ ಸೀತಾ, ನಮ್ಮ ಬಗ್ಗೆ ಏನೂ ಯೋಚನೆ ಮಾಡಬೇಡಮ್ಮ. 10 ಕುಟುಂಬಗಳಿರೋ ವಟಾರ ಇದು. ಒಂದಲ್ಲ ಒಂದು ಟೈಮಲ್ಲಿ ಒಬ್ರಲ್ಲ ಒಬ್ರು ಬಂದು ಹೋಗ್ತಾ ಇರ್ತಾರೆ. ಹಾಗೆಲ್ಲ ಏನೂ ಹೆದರ್ಕೋಬೇಕಾಗಿಲ್ಲ. ಆದ್ರೆ ಇವತ್ತಾದಂಗೆ ಮತ್ತೆ ರಿಪೀಟ್ ಆಗೋದು ಬೇಡ ಅಂತ. ಏನೇ ಆದ್ರೂ ನೀವು ನನ್ನ ಹತ್ರ ಹೇಳ್ಕೋಬೇಕು. ಹೇಳ್ಕೊಂಡಿಲ್ಲ ಅಂದ್ರೆ ನಾನು ನಿಮ್ಮ ಮಗಳೇ ಅಲ್ಲ ಅಂತ. ಇವಳು ಹೇಳಿದ್ರೆ ಬೇಡ ಸೀತಾ, ನಾನಂತೂ ಹೇಳ್ತೀನಿ. ನಮಗೂ ನಿನ್ನ ಬಗ್ಗೆ ಎಷ್ಟೇ ಧೈರ್ಯ ಇರ್ಬೋದು, ಆದರೆ ಆ ರುದ್ರ ಪ್ರತಾಪ ಹುಂಬ ಕಣಮ್ಮ.
ಮಾಡೋದೇ ಇಲ್ಲ. ಅಷ್ಟು ಮಾಡಿ ಅಪ್ಪ. ಅಮ್ಮ ಟ್ಯಾಬ್ಲೆಟ್ಸ್ ಎಲ್ಲ ಆರ್ಡರ್ ಮಾಡಿದ್ದೀನಿ, ನಾಳೆ ಡೆಲಿವರಿ ಆಗುತ್ತೆ. ಪೇಮೆಂಟ್ ಆಲ್ರೆಡಿ ಆಗಿದೆ. ಬಂದು ಇಷ್ಟು ಹೊತ್ತಲ್ಲೇ ಎಷ್ಟೊಂದು ಮಾಡಿಬಿಟ್ಟೆ ಅಮ್ಮ. ಮತ್ತೆ ನಮ್ಮಮ್ಮ ಮತ್ತೆ ಅಪ್ಪ ನೀವು, ನಾನು ಮಾಡ್ದೆ ಇನ್ಯಾರು ಮಾಡ್ತಾರೆ? ಹುಷಾರಮ್ಮ, ಒಬ್ಬಳೇ ಬಂದಿದೆಯಾ? ಸರಿ ಅಮ್ಮ. ಇವತ್ತು ನನಗೆ ನನ್ನ ಮನೆಗೆ ಹೋಗೋಕ್ಕೂ ಪುರ್ಸೋತಿಲ್ಲ. ಹೋದರೆ ಹೊರಡಬೇಕು ಅಂತ ಮನಸ್ಸೇ ಆಗತ್ತಿಲ್ಲ. ಇಲ್ಲಿ ವಟಾರದಲ್ಲಿ ಇದ್ದ ಕ್ಷಣನೇ ನನಗೆ ನೆನಪಾಗತ್ತೆ. ಬೇಕು ಅಂದ್ರೆ ಆ ಜೀವನ ಸಿಗೋದಿಲ್ಲ. ನೀನು ಹಿಂದೆ ಕಳೆದಿದ್ದ ಜೀವನಕ್ಕಿಂತ ಇವತ್ತು ಕಳೀತಾ ಇರೋ ಜೀವನ, ನಾಳೆ ಕಳಿಬೇಕಾಗಿರೋ ಜೀವನ ತುಂಬ ಚೆನ್ನಾಗಿರತ್ತೆ. ಅದು ಯಾವಾಗಲೂ ಹಾಗೇ ಇರಲಮ್ಮ. ಸರಿ ಅಮ್ಮ, ಬರ್ತೀನಿ ಅಮ್ಮ. ಅಪ್ಪ ಹೋಗ್ಬಿಟ್ಟು ಬರ್ತೀನಿ. ಚೆನ್ನಾಗಿರಮ್ಮ. ರೀ, ಒಂದು ಬ್ಯಾಗ್ ತಂದು ಕೊಡ್ರಿ. ನಾನು ಫಸ್ಟೇ ಹೆದರ್ಕೊಂಡಿದ್ದೀನಿ, ನೀವು ಮತ್ತೆ ಹೆದರ್ಸ್ತಾ ಇದ್ದೀರಾ ನನ್ನನ್ನ? ಫಸ್ಟ್ ಎದುರ್ಕೊಟ್ಟಿದ್ರು, ನನ್ಕಿಂತ ಮುಂಚೆ ಎದುರ್ಸ್ತಾವ್ ಯಾವನು? ಬನ್ನಿ, ಪೊಲೀಸ್ ಸ್ಟೇಷನ್ಗೆ ಹೋಗ್ಬೇಕು ಬೇಗ. ಓಹೋ, ಹೆಂಡತಿನ ತವ್ರ ಮನೆಗೆ ಕಳ್ಸ್ಕೊಡ್ತಿಲ್ಲ ಅಂತ ನನ್ ಮೇಲೆ ಕಂಪ್ಲೇಂಟ್ ಕೊಡೋದಕ್ಕ? ರಾಮ್, ಇದು ಸೀರಿಯಸ್ ವಿಷಯ. ಆ ಹಳೆ ಸೈಕೋ ಮತ್ತೆ ಬಂದಿದ್ದಾನೆ. ಹಳೆ ಸೈಕೋನ? ಯಾರು? ರುದ್ರ ಪ್ರತಾಪ್. ವಾಟ್? ಅವನೇನ್ ಮಾಡ್ದ? ಸೀತಾ, ಫಸ್ಟ್ ಆಫ್ ಆಲ್ ನಿಮ್ಮೊಬ್ರನ್ನೇ ಆಚೆ ಬಿಡ್ಲೇಬಾರ್ದಾಗಿತ್ತು. ರಾಮ್, ಪ್ಲೀಸ್ ಕಾಮ್ ಡೌನ್. ಅವನು ನನಗೇನು ಮಾಡಿಲ್ಲ. ವಟಾರಕ್ಕೆ ಹೋಗಿ ಅಮ್ಮ ಮತ್ತೆ ಅಪ್ಪಂಗೆ ತೊಂದರೆ ಕೊಟ್ಟನಂತೆ. ನನ್ನ ಬಗ್ಗೆ ಏನೇನೋ ಇನ್ಫಾರ್ಮೇಶನ್ ಕೇಳಿದ್ದಾನೆ. ಅದಕ್ಕೆ ಅವನ ಮೇಲೆ ಪೊಲೀಸ್ ಕಂಪ್ಲೇಂಟ್ ಕೊಡಬೇಕು. ಅಲ್ಲ, ಯಾಕೆ ಅವ್ನಿಗೆ ಇನ್ನೂ ಬುದ್ಧಿ ಬಂದಿಲ್ಲ ಅಂತ? ಇನ್ನು ನಾನು ಅಶೋಕ ಕೊಟ್ಟಿದ್ದು ಅವ್ನು ಸಾಕಾಗಿಲ್ವಂತ? ಸೀತಾ, ತಾತ ಅಜ್ಜಿಗೆ ಏನೂ ಆಗಿಲ್ಲ ತಾನೆ? ಅವ್ರಿಗೇನೂ ತೊಂದರೆ ಆಗಿಲ್ಲ, ಅವ್ರು ಧೈರ್ಯವಾಗೇ ಇದ್ದಾರೆ. ಈಗ ನಾವು ಪೊಲೀಸ್ ಕಂಪ್ಲೇಂಟ್ ಕೊಟ್ರೆ ಅವ್ನ ಹಾರಾಟ ಎಲ್ಲ ನಿಲ್ಲತ್ತೆ. ರಾಮ್, ಶ್ಯಾಮ್ ಮತ್ತೆ ಶಾಲಿನಿ ಹೊರಟ್ರಾ? ಅವ್ರು ಹೊರಡೋಕ್ಕಿಂತ ಮುಂಚೆ ನಾನು ಮನೆ ರೀಚ್ ಆಗಬೇಕು ಅಂತ ಅನ್ಕೊಂಡೆ. ಅವ್ರಿನ್ನೂ ಹೊರಟಿಲ್ಲ. ಆಕ್ಚುಲಿ ಸೀತಾ, ಶ್ಯಾಮ್ ಮತ್ತೆ ಶಾಲಿನಿ ಇಬ್ರು ಸ್ವಲ್ಪ ದಿನ ನಮ್ಮ ಜೊತೆನೇ ಇರ್ತಾರೆ. ಜಾಸ್ತಿ ಯೋಚನೆ ಮಾಡಬೇಡಿ, ನಿಮ್ಮ ಮಗಳು ಮನೇಲೇ ಇದ್ದೀನಿ ಅಂತ ಅನ್ಕೊಳ್ಳಿ. ಶಾಲಿನಿ ಅವರೇ, ಗೌರಿ ಪೂಜೆ ಮಾಡಿದ ಕುಂಕುಮನ ಅಮ್ಮ ಕಳಿಸ್ಕೊಟ್ಟಿದ್ದಾರೆ, ತಗೊಳ್ಳಿ. ಹೆಂಗಿಲ್ಲ ಅಂತೀರಾ? ಕ್ಷಮ, ಕಾರ್ಕಿ ಕೊಡು. ಸೀನುಗೆ ಕಾರಿಂದ ಲಗೇಜ್ ಇಳ್ಸಕ್ಕೆ ಹೇಳ್ತೀನಿ, ಕೊಡು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.